ನಿಜ ಶರಣರ ಶ್ರೀ ಅಂಬಿಗರ ಚೌಡಯ್ಯ ಜಯಂತಿ ಅದ್ದೂರಿಯಾಗಿ ಆಚರಣೆ. ಅಂಬಿಗರ ಚೌಡಯ್ಯ ನಿಷ್ಠುರವಾದಿ ವಚನಕಾರರಾಗಿದ್ದು 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಮೊದಲ ಪಂಕ್ತಿಯಲ್ಲಿರುತ್ತಿದ್ದರು. ಅವರ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೂ ತಲುಪಿಸುವಂತಾಗಬೇಕು ಎಂದು ತಹಸೀಲ್ದಾರ್ ಸುದರ್ಶನ್ ಯಾದವ್ ಅಭಿಪ್ರಾಯಪಟ್ಟರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ತಾಲೂಕು ಆಡಳಿತ ಭವನದ ಸಭಾಂಗಣದಲ್ಲಿ ಆಯೋಜಿಸಿದ್ದ ನಿಜ ಶರಣರ ಶ್ರೀ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಂಬಿಗರ ಚೌಡಯ್ಯನವರ ಆಚಾರ ವಿಚಾರ ತತ್ವಾದರ್ಶಗಳನ್ನು ನಮ್ಮ ಸಂಸ್ಕೃತಿಯಲ್ಲಿ ಬಿಂಬಿಸುತ್ತವೆ. ಸಮಾಜದ ಅವ್ಯವಸ್ಥೆ ವಿರುದ್ಧ ವಚನ ಸಾಹಿತ್ಯದ ಮೂಲಕ ಹೋರಾಟ ನಡೆಸಿದ್ದರು. ಸಮಾಜದಲ್ಲಿನ ವಿವಿಧ ಪಿಡುಗುಗಳನ್ನು ದೂರ ಮಾಡಿ ಸಮಾಜದ ನಿರ್ಮಾಣಕ್ಕಾಗಿ ಹಗಲಿರುಳು ದುಡಿದವರು ಮಹಾನ್ ಸಂತ ಎಂದು ತಿಳಿಸಿದರು. ಸಾಮಾನ್ಯವಾಗಿ ಪ್ರತಿಯೊಬ್ಬ ವಚನಕಾರರು ತಮ್ಮ ವಚನಗಳ ಕೊನೆಯ ಸಾಲಿನಲ್ಲಿ ಅವರ ಆರಾಧ್ಯ ದೈವದ ನಾಮವನ್ನು ಅಂಕಿತನಾಮವನ್ನಾಗಿ ಬಳಸುತ್ತಿದ್ದರು. ಅಂಬಿಗರ ಚೌಡಯ್ಯ ಮಾತ್ರ ತಾವು ಮಾಡಿದ ವೃತ್ತಿಯನ್ನು ಅಂಕಿತನಾಮವನ್ನಾಗಿ ಬಳಸುತ್ತಿದ್ದರು. ಅವರ ತತ್ವ, ಆದರ್ಶ, ಸಿದ್ಧಾಂತಗಳನ್ನು ಜನಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಜಯಂತಿ ಆಚರಣೆ ಅರ್ಥಪೂರ್ಣವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದ ಸಮುದಾಯದ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮುಖಂಡರನ್ನು ಸನ್ಮಾನಿಸಲಾಯಿತು. ಅಂತಹ ಅಂಬಿಗರ ಚೌಡಯ್ಯನವರು ಕೇವಲ ದೋಣಿಯನ್ನಷ್ಟೇ ಸಾಕ್ತಾ ಇರಲಿಲ್ಲ. ಅವರೇನಪ್ಪ ಹೇಳ್ತಾರೆ ಅಂದ್ರೆ, ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದಿರೋ, ನಂಬಿದರೆ ಒಂದೇ ಹಟ್ಟಿಯಲ್ಲಿ ದಂಡೆಯನ್ನು ದಾಟಿಸುವನು ಅಂತ ಅವರ ಬಗ್ಗೆ ಅವರು ಗರ್ವದಿಂದ ಹೇಳ್ಕೊಳ್ತಾರೆ. ಆತ್ಮಾಭಿಮಾನಕ್ಕೆ ಮತ್ತೊಂದು ಪರ್ಯಾಯ ಹೆಸರೇ ಅಂಬಿಗರ ಚೌಡಯ್ಯ. ನಾವು ಬೇರೆ ಯಾವುದೇ ವಚನಕಾರರನ್ನ ನಾವು 12ನೇ ಶತಮಾನದ ವಚನಕಾರರನ್ನು ನೋಡಿದಾಗ ಅವರ ವಚನಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ದೇವರಿಗೆ ಅರ್ಪಿಸಿ ದೇವರಿಗೆ ಅಂಬಿಗರ ಚೌಡಯ್ಯ ತನ್ನ ಹೆಸರನ್ನೇ ಅಂಕಿತ ನಾಮವನ್ನಾಗಿ ಇಟ್ಟುಕೊಂಡು ತನ್ನನ್ನು ತಾನು ಗೌರವಿಸಿಕೊಳ್ತಾರೆ. ಆತ್ಮಾಭಿಮಾನಕ್ಕೆ ಪ್ರತಿರೂಪವೇ ಅಂಬಿಗರ ಚೌಡಯ್ಯ. ಅವರ ಮಾತೆ ಜೀವವ ನನ್ನವೇ ದೇವೇಂದ್ರನ ಮಗ ಶಿವನು ಹಿಡಿಯಲು ಇಲ್ಲ ಉಳಿಯಲು ಇಲ್ಲ. ಅಲ್ಲಿ ಪುಸ್ತಕಗಳು ಓದೋದ್ರ ಮುಖಾಂತರ ಅವರು ಬಾಯಿಯನ್ನು ಕೇಳೋದ್ರ ಮುಖಾಂತರ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಅವರೇನ್ ಮಾಡ್ತಾರೆ, ನಮ್ಮ ಜನರಿಗೆ ವಿದ್ಯೆಯನ್ನ ನೀಡ್ತಾರೆ. ಅದೇ ರೀತಿ ಲಿಂಗ ಅಷ್ಟೇ. ಆ ಲಿಂಗಕ್ಕೆ ಒಬ್ಬ ಗಲ್ಲಿಕುಟಿಗೆ ಆಕಾರವನ್ನು ಕೊಡಲಿಲ್ಲ ಅಂದ್ರೆ ಅದಕ್ಕೆ ಆಕಾರನೇ ಇಲ್ಲ. ಅಂತಹ ಲಿಂಗವನ್ನು ನಾನು ನಂಬ್ಕೊಳ್ಳಿ, ನನ್ನನ್ನು ನಾನು ನಂಬ್ಕೊಂತೀನಿ, ನನ್ನ ಹತ್ರಾವಲೋಕನನ್ನು ನಾನು ನಂಬ್ಕೊಂತೀನಿ, ನನ್ನ ಆತ್ಮಾಭಿಮಾನವನ್ನು ನಾನು ನಂಬ್ಕೊಂತೀನಿ, ನಾನೇ ದೇವರು ಅಂತಕ್ಕಂಥ ಒಂದು ಸಿದ್ಧಾಂತದಲ್ಲಿ ಬೆಳೆದಿರ್ತಕ್ಕಂಥವರು ಅಂಬಿಗರ ಚೌಡಯ್ಯ. ಅಂತಹ ಅಂಬಿಗರ ಚೌಡಯ್ಯ ಕೇವಲ ದೋಣಿಯನ್ನಷ್ಟೇ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ. ಹೇಳಿದ್ದಾರೆ ಏನು ಶರಣರು ಏನು ಮಾಡ್ತಾ ಇದ್ರು, ಶರಣರು ಸಮಾಜದ ಅಂಕುಡೊಂಕುಗಳನ್ನ ಯಾವ ರೀತಿ ಕಿತ್ತಾ ಇದ್ರು ಅನ್ನೋಂಥದ್ದನ್ನು ಸವಿಸ್ತಾರವಾಗಿ ಅವರ ಜೀವನ ಚರಿತ್ರೆ, ಅವ್ರು ಮಾಡಿರುವಂಥ ಸಾಧನೆಗಳು, ಅವ್ರು ಯಾವ ರೀತಿ ಬದುಕಿದ್ರು, ಅವರ ಬದುಕಿನಿಂದ ಹೇಗೆ ಅವರು ಅಜರಾಮರಾದರು ಅಂತ ಒಂದು ಸವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತು ನಾನು ಅದನ್ನು ಟ್ವೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ನನ್ನ ಕೆಲವು ಅನಿಸಿಕೆಗಳೇನಂತಂದರೆ, ನಾವು ಯಾವುದೇ ಒಂದು ಸಮಾಜ ನಾವು ಸೇರಿಸಿ ನಾವು ಒಂದು ಕಾರ್ಯಕ್ರಮ ಮಾಡೋದು, ಅದನ್ನು ಕಾರ್ಯಕ್ರಮ ಮಾಡೋದು ಒಂದು ಭಾಗ. ಆದರೆ ಆ ಕಾರ್ಯಕ್ರಮದ ಮುಖಾಂತರ ಆ ಸಮಾಜದ ಮಕ್ಕಳು, ಮುಂದಿನ ಭಾವಿ ನಾಗರಿಕರು, ಆ ಸಮಾಜದ ಸದಸ್ಯರಾಗುವಂಥವ್ರಿಗೆ ತಿಳುವಳಿಕೆಯನ್ನು ಕೊಡುವಂಥ ಜವಾಬ್ದಾರಿ ಸಂಘ ಸಂಸ್ಥೆಗಳ ಮೇಲೆ ಇದೆ. ಎಲ್ಲರೂ ಕೂಡ ಆ ಮಕ್ಕಳಿಗೆ ಯಾವ ರೀತಿ ನಮ್ಮ ಹಿರಿಯರು ಬದುಕಿದ್ರು, ನಾವು ಈ ರೀತಿ ಈ ದಿನ ಯಾವ ರೀತಿ ಬದುಕ್ತಾ ಇದ್ದೀವಿ, ಮುಂದೆ ನಾವು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅನ್ನೋಂಥದ್ದನ್ನು ಈ ಒಂದು ಸಭೆ ಸಮಾರಂಭಗಳು ಅಥವಾ ಈ ಒಂದು ರಾಷ್ಟ್ರೀಯ ಹಬ್ಬಗಳ ಮುಖಾಂತರ ನಾವು ಮಕ್ಕಳಿಗೆ ತಿಳುವಳಿಕೆ ಕೊಟ್ಟರೆ ಈ ಒಂದು ರಾಷ್ಟ್ರೀಯ ಹಬ್ಬಗಳು ಮಾಡೋದಕ್ಕೂ ಕೂಡ ಒಂದು ಅರ್ಥ ಬರುತ್ತೆ ಅನ್ನೋವಂಥದ್ದು ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲರೂ ಕೂಡ ಮಕ್ಕಳನ್ನ ಹೆಚ್ಚಾಗಿ ಕರ್ಕೊಂಡ್ಬನ್ನಿ, ಮಕ್ಕಳಿಗೆ ಗೊತ್ತಾಗಬೇಕು. ಯಾಕಂದರೆ ಹಿಂದಿನ ಇತಿಹಾಸ ಗೊತ್ತಾಗಲಿಲ್ಲ ಅಂದರೆ ಮುಂದೆ ಹಿಂದಿನ ಇತಿಹಾಸದಲ್ಲಿ ನಾವು ಮಾಡಿರೋ ತಪ್ಪುಗಳು ಮತ್ತೆ ಮರುಕಳಿಸ್ತದೆ. ಆ ಒಂದು ಸಾಧ್ಯತೆಯನ್ನು ನಾವು ತೊಡೆದಾಕಬೇಕು. ಮಕ್ಕಳಿಗೆ ಹಿಂದಿನ ಇತಿಹಾಸ ಗೊತ್ತಾಗಬೇಕು. ನಮ್ಮ ತಂದೆ ತಾಯಿಯರಾಗಿರ್ಬೋದು, ನಮ್ಮ ತಾತ ಅಜ್ಜಿಯಂದ್ರಾಗಿರ್ಬೋದು, ಯಾವ ರೀತಿ ಕಷ್ಟಪಟ್ಟರು, ಈ ದಿನ ನಾವು ಎಲ್ಲಿ ನಿಂತಿದ್ದೀವಿ, ಮುಂದೆ ನಮ್ಮ ಮಕ್ಕಳಾಗುವಂಥವ್ರು ಎಲ್ಲರೂ ಕೂಡ ಅಷ್ಟೇ ಮುಂದೆ ಯಾವ ರೀತಿ ಬದುಕಬೇಕು, ಹಿಂದಿನ ಸ್ಥಿತಿಗೆ ನಾವು ಹೋಗಬಾರ್ದು, ಮುಂದೆ ವಿದ್ಯಾವಂತರಾಗಬೇಕು. ವಿದ್ಯೆಯ ಜೊತೆಗೆ ಒಂದು ವಿನಯನ ಕೂಡ ಬೆಳೆಸ್ಕೋಬೇಕು. ಸಮಾಜದಲ್ಲಿ ಈಗ ನಾನು ನೋಡಿದ ಹಾಗೆ ತುಂಬ ಕೊರತೆ ಇರುವಂಥದ್ದು ವಿನಯ. ಎಲ್ಲರೂ ಕೂಡ ನೀನೆಷ್ಟು ನಾನೆಷ್ಟು ಅನ್ನೋಂಥ ಒಂದು ಭಾವನೆ ಬದುಕ್ತಾ ಇದ್ದಾರೆ. ನೀನೆಷ್ಟು ನಾನೆಷ್ಟು ಅಲ್ಲ, ನೀನು ನಾನು ಸೇರಿದರೆ ಮಾತ್ರ ಸಮಾಜ. ಹಂಗಾಗಿ ಮಕ್ಕಳಿಗೆ ವಿದ್ಯೆಯ ಜೊತೆಗೆ ವಿನಯನೂ ಕೂಡ ಎಲ್ಲರೂ ನಾವು ಕಲಿಸ್ಕೊಡ್ಬೇಕು. ವಿದ್ಯೆ ವಿನಯ ಎರಡೂ ಕೂಡಿದ್ರೆ ಸಮಾಜ ಸುಭಿಕ್ಷವಾಗಿರುತ್ತೆ ಅನ್ನೋಂಥ ಈ ಮಾತನ್ನು ನಾನು